ನಾನು ಎಲ್ಲ ಹೆಸರುಗಳನ್ನು ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ. ವಿಶೇಷವಾಗಿ ಈ ವೇದಿಕೆ ಮೇಲೆ ಕುಳಿತಂತ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಶ್ರೀಮಾನ್ ಸಿದ್ದರಾಮಯ್ಯನವರೇ, ಈಗ ತಾನೇ ತಂದೆ ಆದಂತ ದಾಟಿಯಲ್ಲಿ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದಂತ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ, ನಮ್ಮ ಹೋಮ್ ಮಿನಿಸ್ಟರ್ಗಳಾದಂಥ ಶ್ರೀ ಜಿ. ಪರಮೇಶ್ವರ್ ಅವರೇ, ಕೆ.ಎಚ್. ಮುನಿಯಪ್ಪನವರೇ, ಡಾಕ್ಟರ್ ಎಚ್.ಸಿ. ಮಾದೇವಪ್ಪನವರೇ, ಕೆ. ವೆಂಕಟೇಶ್ ಅವರೇ ಮತ್ತು ವೇದಿಕೆ ಮೇಲೆ ಕುಳಿತಂತ ಎಲ್ಲ ನಮ್ಮ ಮಂತ್ರಿಗಳೇ, MP-ಗಳೇ, MLA-ಗಳೇ, ನಿಮ್ಮೆಲ್ಲರಿಗೆ ನಾನು ಕ್ಷಮೆಯನ್ನ ಕೇಳಿ ನನ್ನ 4 ಮಾತನ್ನ ನಿಮ್ಮ ಮುಂದೆ ಇಡ್ತೇನೆ. ಮೈಸೂರು ನಗರದಲ್ಲಿ ಇವತ್ತು 19/7/2025 ಒಂದು ದೊಡ್ಡ ಸಭೆಯನ್ನ ಸರ್ಕಾರದವರು ಏರ್ಪಡಿಸಿದ್ದಾರೆ. ಹಲವಾರು ಯೋಜನೆಗಳನ್ನ ಒಗ್ಗೂಡಿಸಿ ಕೋಟ್ಯಾಂತರ ರೂಪಾಯಿಯನ್ನ ಈ ಭಾಗದಲ್ಲಿ ಅವರು ಖರ್ಚು ಮಾಡ್ತಾರೆ. ಮತ್ತು ವಿಶೇಷವಾಗಿ ಈಗ ತಾನೇ ಮಾದೇವಪ್ಪನವರು ಹೇಳ್ದಂಗೆ ಸುಮಾರು 74 ವಿವಿಧ ಇಲಾಖೆ 24 ವಿವಿಧ ಇಲಾಖೆ ನಮ್ಮ ಫಂಡ್ಗಳನ್ನ ಈ ಒಂದು ಡೆವಲಪ್ಮೆಂಟ್ ಕಾರ್ಯಕ್ಕೆ ಹಾಕಿದ್ದಾರೆ. ಸುಮಾರು 2678 ಕೋಟಿ ರೂಪಾಯಿಗಳಷ್ಟು ವೆಚ್ಚ ಇವತ್ತು ಸರ್ಕಾರ ಮಾಡ್ತಾ ಇದೆ. ಮತ್ತು ಇದಕ್ಕೆ ಶಂಕುಸ್ಥಾಪನೆ ನಮ್ಮ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಯೋಜನೆ ಬಂದ್ರೂ ಕೂಡ ಸಿದ್ದರಾಮಯ್ಯನವರು ಮೊದಲ ಪ್ರಾಧಾನ್ಯತೆ ಕೊಡ್ತಕ್ಕಂಥದ್ದು ಮೈಸೂರಿಗೆ. ಯಾಕೆ ಅಂದ್ರೆ ಅವ್ರ ಮೈಸೂರು ಮೇಲೆ ಬಹಳ ಪ್ರೀತಿ. ಮತ್ತು ನಾನು ಅಧಿಕಾರದಲ್ಲಿ ಇರೋವರೆಗೆ ಹೆಚ್ಚಿನ ಕೆಲಸ ಇನ್ನೂ ಮಾಡಬೇಕು ಅನ್ನತಕ್ಕಂಥ ಹುಮ್ಮಸ್ಸು ಅವ್ರ ಹತ್ರ ಇದೆ. ಅದಕ್ಕಾಗಿ ನಿಜವಾಗ್ಲೂ ಅವರ ಸುದೈವ, ನಿಮ್ಮ ಸುದೈವ, ಯಾವಾಗಲೂ ಕೂಡ ಅವರು ಹಣಕಾಸಿನ ಮಂತ್ರಿಯಾಗಿ ಮುಖ್ಯಮಂತ್ರಿಗಳಾಗಿ ಆ ಹಣವನ್ನ ಯಾವಾಗಲೂ ಅದು ಮೈಸೂರು ಕಡೆನೆ ಹರಿತದೆ. ಇದು ನಿಜ. ಯಾಕಂದ್ರೆ ಮೇಲಿಂದ ಕೆಳಗಡೆ ಹೋಗ್ಬೇಕು ಹೊರತಾಗಿ ಕೆಳಗಿಂದ ಮೇಲ್ಗಡೆ ಬರಲ್ಲ. ಹಾಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಅವರು ಮಾಡಿದ್ದಾರೆ. ಆದರೆ ಬಿಜೆಪಿದವರು ಯಾವ ಕೆಲಸನೂ ಕೂಡ ಮಾಡದೆ ಅವರು ಬರೇ ಟೀಕೆ ಮಾಡ್ತಕ್ಕಂಥದ್ದು. ಅದಕ್ಕಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬಿಜೆಪಿಯವರು ಟೀಕಾಚಾರ್ಯರು. ಟೀಕೆ ಮಾಡೋದು ಒಂದೇ ಗೊತ್ತು ಅವರಿಗೆ. ಯಾವುದು ಕೂಡ ಅಭಿವೃದ್ಧಿ ಕೆಲಸ ಅವರು ಮಾಡೋದೇ ಇಲ್ಲ. ಮಾಡೋದೇನಂದ್ರೆ ಒಂದು ಕರಪ್ಷನ್. ಆದ್ರೆ ಬೇರೆಯವ್ರಿಗೆ ಹೇಳ್ತಾರೆ ಅವ್ರು ಕರಪ್ಟು, ಇವ್ರು ಕರಪ್ಟು,
ಕಾಂಗ್ರೆಸ್ ಸರ್ಕಾರ ಏನ್ ಕೆಲಸ ಮಾಡಿದೆ? ಮೋದಿ ಅವರು ಹಾಗೆ ಹೇಳ್ತಾರೆ, 55 साल में ಕಾಂಗ್ರೆಸ್ ने क्या किया? ಅರೆ ನಾವೇನ್ ಮಾಡಿದ್ದೇವೆ ಅದರ ಜನರು ಕಣ್ಣಿನ ಮುಂದಿದೆ, ಜನ ನೋಡ್ತಾರೆ. ನೀವೇನ್ ಮಾಡಿದ್ರಿ ಅದು ಹೇಳಿ. ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರ ಕಾಲದಲ್ಲಿ HMT, HAL, BEL, BHEL ದೊಡ್ಡ ದೊಡ್ಡ ಕಾರ್ಖಾನೆಗಳು ನೆಹರೂಜಿ ಅವರು ಮೈಸೂರು, ಬೆಂಗಳೂರು ಕೊಟ್ಟರು. ಮಹಾರಾಜರ ಕಾಲದಲ್ಲೂ ಕೂಡ ಇಲ್ಲಿ ಸಾಕಷ್ಟು ನಿಮಗೆ ಸಾರ್ವಜನಿಕ ಉದ್ದಿಮೆಗಳಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳು ಇಲ್ಲಿ ಬಂದು. ಮೋದಿ ಸಾಹೇಬ್ರೆ ಮತ್ತು ಮೋದಿ ಶಿಷ್ಯ ಎಂದರೇನಿದ್ದಾರೆ, ನೀವು ಹೇಳಿ, ನಿಮ್ಮ ಕೊಡುಗೆ ಮೈಸೂರಿಗೇನು, ಬೆಂಗಳೂರಿಗೇನು, ಕರ್ನಾಟಕಕ್ಕೇನು ಅನ್ನತಕ್ಕಂಥ ತಿಳಿಸ್ಬೇಕು. ನಿಮ್ದೇನು ಕೊಡುಗೆ ಇಲ್ಲ, ಆದ್ರೆ ಹೇಳೋದು ಜಾಸ್ತಿ. ಅವರು ವಿಶೇಷವಾಗಿ ಏನ್ ಮಾಡ್ತಾರೆ, ಮುಂಜಾನಿಂದ ಸಂಜೆವರೆಗೆ ಟಿವಿಯಲ್ಲಿ ಮಾತ್ರ ಕಾಣೋದು. ಒಂದ್ ದಿವಸ ಕೂಡ ನೀವು ಇಂಥ ಟಿವಿಯಲ್ಲಿ ನೋಡದೆ ಇರತಕ್ಕಂಥ ದಿನ ಒಂದು ಇಲ್ಲ. ಹಿಂದೆ ಪ್ರಧಾನಮಂತ್ರಿಗಳು ಯಾರು ಕೂಡ ದೂರದರ್ಶನ್ ಸರ್ಕಾರ ಸ್ವತ್ತದ ಟಿವಿ ಇದ್ರು ಯಾರು ಕೂಡ ದಿನ ಎದ್ದು ಇವರಂಗೆ ಟಿವಿಯಲ್ಲಿ ಬೊಗಳ್ತಾ ಇರಲಿಲ್ಲ. ಇವರು ದಿನ ಇಲ್ಲಿ ನಮ್ಮ ದೇಶದಲ್ಲಿ ಮಣಿಪುರ ಅಂತ ಭಾಗದಲ್ಲಿ ರೇಪ್ ಆಗ್ತಾ ಇವೆ, 2 ಕೋಮುಗಳು ಜಗಳ ಆಡ್ತಾ ಇವೆ, 2 ಟ್ರೈಬ್ಗಳು ಜಗಳ ಆಡ್ತಾ ಇವೆ. ಅನೇಕ ಜನರ ಮನೆ ಸುಟ್ಟೋಗಿವೆ, ಆಸ್ತಿ ಕಳ್ಕೊಂಡಿದ್ದಾರೆ, ಮಕ್ಕಳು ಕಳ್ಕೊಂಡಿದ್ದಾರೆ. ಅಲ್ಲಿ ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ ಏನೂ ಮಾಡಿಲ್ಲ. 42 ಕಂಟ್ರೀಸ್ ಮೋದಿ ಅವರು ಅಡ್ಡಾಡಿದ್ರು, ಇನ್ನೂ ಅಡ್ಡಾಡ್ತಾನೆ ಇದ್ದಾರೆ. 42 ದೇಶಕ್ಕೆ ಹೋಗಿದ್ದಾರೆ. ಇಲ್ಲಿ ಪಕ್ಕದ ಮಣಿಪುರ್ ನಮ್ಮ ದೇಶದಲ್ಲೇ ಇರ್ತಕ್ಕಂಥದ್ದು, ನಮ್ಮ ಭಾರತ ದೇಶದ ಮಹತ್ವದ ಒಂದು ರಾಜ್ಯ. ಅಲ್ಲಿ ಇವರು ಒಂದ್ ದಿವಸ ಹೋಗಿ ಜನರಿಗೆ ಸಮಾಧಾನ ಮಾಡಲಿಲ್ಲ, ಕಾಳಜಿಯಿಂದ ಹೇಳಲಿಲ್ಲ. ಕಾರಣ ಏನು? ಅಲ್ಲಿ ಹೋಗ್ಲಕ್ಕೆ ಹೆದರ್ತಾ ಇದ್ರ? ಅರೆ ರಾಹುಲ್ ಗಾಂಧಿ ಅವರು 2 ಸಲ ಹೋದ್ರು. ಮಣಿಪುರಂದನೇ ಅವರು 2ನೇ ತಮ್ಮ ಪಾದಯಾತ್ರೆಯನ್ನ ತೆಗೆದ್ರು. ಆದರೆ ಮೋದಿ ಅವರು ದೇಶದ ಜನ ಸಾಯುವಾಗ ಇವರು ವಿದೇಶದಲ್ಲಿ ಟೂರ್ ಮಾಡ್ತಾರೆ ಮತ್ತು ದೊಡ್ಡ ದೊಡ್ಡ ಪಬ್ಲಿಕ್ ಸೆಕ್ಟರ್ ಏನು ಮಹಾರಾಜರ ಕಾಲದಲ್ಲಿ ಆಗಿವು ಅಥವಾ ಏನು ನೆಹರೂಜಿ ಅವ್ರ ಕಾಲದಲ್ಲಿ ಆಗಿತ್ತು, ಅವು ಎಲ್ಲನೂ ಒಂದು ಅದಾನಿ ಅಂಬಾನಿ ಇವರಿಗೆ ಮಾರ್ತಾ ಇದ್ದಾನೆ. ಅದು ನಿಮ್ಮ ಆಸ್ತಿ, ನಿಮ್ಮ ಆಸ್ತಿ. ನಮ್ಮ ಟ್ಯಾಕ್ಸ್ ಮೇಲೆ ಕಟ್ಟಂತ ದೊಡ್ಡ ದೊಡ್ಡ ಕಾರ್ಖಾನೆಗಳು, ಲಕ್ಷಾಂತರ ಜನ ಕೆಲಸ ಮಾಡತಕ್ಕಂತ ಕಾರ್ಖಾನೆಗಳು ಇವತ್ತು ಆ ಕಾರ್ಮಿಕರಿಗೆ ಬೀದಿ ಪಾಲ ಮಾಡಿ ಆ ಆಸ್ತಿಯನ್ನ ಮಾರಿ ಒಬ್ಬನಿಗೆ ಶ್ರೀಮಂತ ಮಾಡಕ್ಕೆ ಇವರು ತನ್ನ ಎಲ್ಲ ಇಡೀ ಶಕ್ತಿ ತನ್ನ ಸರ್ಕಾರವನ್ನ ಬಿಟ್ಟಿದ್ದಾರೆ. ಏರ್ಪೋರ್ಟ್ ತಗೊಳ್ಳಿ, ಪೋರ್ಟ್ ತಗೊಳ್ಳಿ, ರಸ್ತೆ ತಗೊಳ್ಳಿ, ಗಾಳಿ ಮೇಲೆ ಅಡ್ಡಾಡೋದು ವಿಮಾನಗಳು ತಗೊಳ್ಳಿ, ಅದ್ರ ಎಲ್ಲಾನು ಕೂಡ ತನಗೆ ಬೇಕಾದಂತ ಜನರಿಗೆ ಕೊಡ್ತಾ ಇದ್ದ. ಸಂವಿಧಾನ ತಿದ್ದುಪಡಿ ಮಾಡಬೇಕು,
ಅಥವಾ ಸಂವಿಧಾನಕ್ಕೆ ಪುನಃ ಅದನ್ನ ಬರೀಬೇಕು ಅಂತಕ್ಕಂಥ ಮಾತು ಬಿಜೆಪಿ ಮತ್ತು ನಮ್ಮ RSS ದವರು ಮಾಡ್ತಾ ಇದ್ದಾರೆ. ಈ ದೇಶದ ಜನ ನೀವೇನಷ್ಟೇ ಕೂಡ ಮಾತನಾಡ್ತಾ ಇದ್ದು ಬಿಜೆಪಿ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. DCM DK ಶಿವಕುಮಾರ್ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮಾಡಕ್ಕೆ ನೀವು ಅವಕಾಶ ಮಾಡಿಕೊಟ್ರೆ ನೀವು ಸತ್ರಿ ನಿಮಗೇನು ಹಕ್ಕಿರೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್, ಜವಾಹರ್ಲಾಲ್ ನೆಹರೂಜಿ, ಅನೇಕ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮೆಂಬರ್ಸ್ ಸೇರಿ ತಯಾರು ಮಾಡಿದಂತ ಸಂವಿಧಾನ ನೀವು ಅದಕ್ಕೆ ತೆಗೆದುಹಾಕಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ. ಮತ್ತೆ ಕೆಲವು ಜನ ಹೇಳ್ತಾರೆ ಇದು ಸಂವಿಧಾನ ಅವ್ರು ಒಬ್ಬರೇ ಏನ್ ಮಾಡಿದಾರ, ಮತ್ತೆ ಯಾರು ಮಾಡಿದಾರಪ್ಪ? ನಿಮ್ ತಾತ ಬಂದ್ ಮಾಡ್ದ ಅಥವಾ ನಿಮ್ಮ RSS ದವ್ರು ಬಂದ್ ಮಾಡಿದ್ರ? ಯಾರು ಮಾಡಿದ್ರು? ಇದು ಎಲ್ಲನೂ ಕೂಡ ಎಷ್ಟೇ ಕಷ್ಟ ಬಂದ್ರು ಕೂಡ ಸಂವಿಧಾನ ಸಭೆಯಲ್ಲಿ 7 ಜನ ಸದಸ್ಯರಿದ್ರು. ಆ ಸದಸ್ಯರು ಎಲ್ಲರೂ ಹೇಳ್ತಾರೆ ಈ ದೇಶದ ಸಂವಿಧಾನವನ್ನ ರೂಪಿಸಕ್ಕೆ ಮುಖ್ಯ ಕಾರಣಕರ್ತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಿ. ಮೋದಿಯವರೇ, ಆ ಸಂವಿಧಾನದಿಂದನೇ ನೀವು ಚೀಫ್ ಮಿನಿಸ್ಟರ್ ಆದ್ರಿ, ಆ ಸಂವಿಧಾನದಿಂದನೇ ನೀವು ಪ್ರಧಾನಮಂತ್ರಿ ಆದ್ರಿ, ಮತ್ತು ಸಂವಿಧಾನ ನಮ್ಮ ಪಾರ್ಲಿಮೆಂಟ್ ಒಳಗಡೆ ಹೋಗುವಾಗ ಆ ಸಂವಿಧಾನಗ ಹೀಗೆ ತಲೆಬಾಗಿ ಹಣಿಗೆ ಹಚ್ಕೊಂಡು ಒಳಗಡೆ ಹೋದ್ರಿ. ಅದೇ ಸಂವಿಧಾನ ಕೊಲೆ ಇವತ್ತು ಮೋದಿ ಅವರು ಮಾಡ್ತಾ ಇದ್ದಾರೆ. ನೀವು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮಲ್ಲಿ ಇರ್ತಕ್ಕಂಥ ನಿಮಗೆ ಕೊಟ್ಟಂತ ಒಂದು ಅಡಲ್ಟ್ ಫ್ರಾಂಚೈಸ್ ಅಂದ್ರೆ ಎಲ್ಲರಿಗೆ ಒಂದೇ ಹಕ್ಕು, ಓಟಿನ ಹಕ್ಕು, ಗಂಡಿರ್ಲಿ ಹೆಣ್ಣಿರ್ಲಿ, ಶ್ರೀಮಂತರಿರ್ಲಿ ಬಡವರಿರ್ಲಿ, ಯಾವ ಜನಾಂಗದವರೇ ಇರಲಿ, ಯಾವ ಜಾತಿಯವರೇ ಇರಲಿ, ಅವರೆಲ್ಲರಿಗೂ ಕೂಡ ಒಂದೇ ಓಟಿನ ಅಧಿಕಾರ ಕೊಟ್ಟಂತವ್ರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜವಾಹರ್ಲಾಲ್ ನೆಹರೂಜಿ ಅವರು. ಇದು ಅರ್ಥ ಮಾಡ್ಕೊಳ್ಳಿ. ಈ ನಿಮ್ಮ ಓಟಿನ ಅಧಿಕಾರ ಹೋದ್ರೆ ನಿಮ್ದು ಮುಗೀತು ಕತೆ. ಇನ್ನೂ ಕೂಡ RSS ಬಿಜೆಪಿದವ್ರು ಅದೇ ಮಾತಾಡ್ತಾರೆ. ದಿನ ಎದ್ದು ಇದಕ್ಕೆ ಸಂವಿಧಾನಕ್ಕೆ ಹೆಂಗೆ ತೆಗಿಬೇಕು ಅವ್ರ ಪ್ರಯತ್ನ ನಡೆದಿದೆ.